ಸಿಂಗಲ್ ಇಡ್ಲಿ 40 ಆ ಕಡೆ ಸಾಕು. ನಮಸ್ತೆ ಎಲ್ಲರಿಗೂ. ನಾನು ಕಲ್ಪತರು ನಾಡು ತುಮಕೂರಲ್ಲಿದ್ದೀನಿ. ಇದು ಬಂದು ಸಿರಾ ರಸ್ತೆ, ತುಮಕೂರಿಂದ ಸಿರಾ ಹೋಗುವಂಥ ರೋಡು, ಸಿರಾ ಗೇಟ್ ಅಂತ ಒಂದು ಏರಿಯಾದಲ್ಲಿ ಇದ್ದೀನಿ. ಇಲ್ಲಿ ಭಾಳ ವರ್ಷಗಳಿಂದ ಪ್ರಖ್ಯಾತಿಗೊಂಡಿರುವಂಥ ಒಂದು ಇಡ್ಲಿ ಸೆಂಟರ್ ಇದು. ಪ್ಯೂರ್ ತುಮಕೂರು ತಟ್ಟೆ ಇಡ್ಲಿ ಸೆಂಟರ್. ತುಮಕೂರು ತಟ್ಟೆ ಇಡ್ಲಿಯ ಒಂದು ತವರೂರು ಅಂತಲೇ ಹೇಳ್ತಾರೆ. ತಟ್ಟೆ ಇಡ್ಲಿ ಹುಟ್ಟಿದ್ದೇನೆ ತುಮಕೂರು ಕ್ಯಾಸಂದ್ರದಲ್ಲಂತೆ. ಹಾಗಾಗಿ ಇದು ಲೋಕಣ್ಣ ಹೋಟೆಲ್ ನೋಡಿ, ಒಂದು ಆ್ಯಂಟಿಕ್ ಪೀಸ್ ಇರೋ ಥರ ಇದೆ ಇದು ಅಂಗಡಿ. ಹಳೇ ಅಂಗಡಿ, ಒಂದು 3 ತಲೆಮಾರಿಂದ ನಡೆಸ್ಕೊಂಬರ್ತಿರೋಂಥ ಒಂದು ಇಡ್ಲಿ ಸೆಂಟರ್ ಇದು. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಸಖತ್ತು ಲೋಕಲಿ ಪಾಪ್ಯುಲರ್ ಆಗಿರುವಂಥ ಒಂದು ಇಡ್ಲಿ ಸೆಂಟರ್ ಇದು. ನೋಡಿ ಅದರದ್ದು ಒಂದು ಆ್ಯಂಬಿಯನ್ಸೇ ಈ ಥರ ನಮಗೆ ಇದರ ಹೆರಿಟೇಜ್ ಹೆಂಗಿದೆ ಅನ್ನೋದು ತೋರಿಸ್ಕೊಡುತ್ತೆ. ಸಖತ್ತು ಕ್ರೌಡ್ ಇರುತ್ತೆ ಇಲ್ಲಿ. ಮತ್ತು ಇಲ್ಲಿ ಹೆಂಗೆ ಅಂದರೆ ಪಾರ್ಸಲ್ಲೇ ಹೋಗ್ತಾ ಇರುತ್ತೆ. ಎಷ್ಟು ಒಂದು ಕಾಲು ಭಾಗ ಇಲ್ಲಿ ತಿಂದರೆ ಒಂದು ಮುಕ್ಕಾಲು ಭಾಗ ಇಲ್ಲಿ ಪಾರ್ಸಲ್ ತೊಗೊಂಡೋಗಿ ಮನೇಲಿ ತಿನ್ನೋರೇ ಜಾಸ್ತಿ. ಅದು ಭಾನುವಾರದಂತಂತೂ ಒಂದು ಕಂಪಲ್ಸರಿಯಾಗಿ ಈ ಹೋಟ್ಲು ಇಡ್ಲಿ ಇರಲೇಬೇಕು ಕೆಲವು ಮನೆಗಳಲ್ಲಿ. ಯಾಕಂದರೆ ಇದರದ್ದು ರುಚಿ ಎಲ್ಲಿಂದ ಬರುತ್ತಪ್ಪ ಅಂದರೆ ನೋಡಿ, ಒಳಗಡೆ ಸೌದೆ ಒಲೆಯಲ್ಲಿ ಬೇಯುತ್ತೆ ಇದು. ಹಾಗಾಗಿ ಇಷ್ಟು ರುಚಿ ಮತ್ತು ಇಷ್ಟು ಜನಗಳು ಇದಕ್ಕಾಗಿಯೇ ಕಾಯ್ತಾ ಇರ್ತಾರೆ. ಇಲ್ಲಿ ನೋಡಿರಿ, ಆ ಗ್ರಾಹಕರೇ ಸಾಗು ಮತ್ತು ಆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ದಾರೆ. ಯಾಕಂದರೆ ಇಲ್ಲಿರೋ ಸ್ಟಾಫ್ಗೆ ಆ ಸಾಗು ಮತ್ತು ಚಟ್ನಿ ಹಾಕುವಷ್ಟು ಪುರ್ಸೊತ್ತಿರಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಈಗ ನೋಡಿ ಇಲ್ಲಿ ಹೆಂಗಪ್ಪ ಅಂದರೆ ಈ ಅಂಡೆಯಲ್ಲಿ ಬೇಯಿಸ್ತಾರೆ ಒಂದು ಇಡ್ಲಿನ. ಅಟ್ ಎ ಟೈಮ್ ಒಂದು 300-400 ಆದ್ರೂ ಬೇಯಿಸ್ಬೋದು ಒಂದು ಸತಿಗೆ ಇಡ್ಲಿ. ಇಲ್ಲಿ ಫುಲ್ ಒಂದು ಹೆಂಗಿರುತ್ತೆ ನಮಗೆ ತಿಂಡಿ ತಿಂತೀವಲ್ಲ ಆ ತಟ್ಟೆ ಸೈಜಲ್ಲಿ ಅಷ್ಟು ದೊಡ್ಡ ಸೈಜ್ ಇರುವಂಥ ಒಂದು ಇಡ್ಲಿನ ಬೇಯಿಸ್ತಾರೆ. ಈಗ ನೋಡಿ ಅದು ತೆಗಿತಾ ಇದ್ದಾರೆ ನೋಡಿ, ಒಳ್ಳೆ ಹಬೆ ಬರ್ತಾ ಇದೆ. ತಟ್ಟೆಯಲ್ಲಿ ಒಳ್ಳೆ ಇದನ್ನು ಹಾಕಿ ಹಿಟ್ಟಾಕಿ ಈ ಥರ ನೋಡಿ ಬಟ್ಟೆ ಮುಚ್ಚಿ ಅದ್ರ ಮೇಲ್ಗಡೆ ಬಟ್ಟೆ ಮುಚ್ಚಿ ದಮ್ಮ ಹಾಕಿ ಈ ಥರ ಇಡ್ಲಿ ಬೇಯಿಸೋದು. ಸೌದೆ ಒಲೆ ಇಟ್ಟು ಸಖತ್ತಾಗಿರೋವಂಥ ಶಾಖ ಕೊಟ್ಟು ಬೇಯಿಸ್ತಾರೆ. ಹಾಗಾಗಿನೇ ಒಂಥರ ಬ್ರೆಡ್ ಬಂದಂಗೆ ಬರುತ್ತೆ ಇಡ್ಲಿ. ಆ ಥರ ಇರುತ್ತೆ, ಕೊಡಿ ಕೇಕ್ ತಿಂದಂಗೆ ಆಗುತ್ತೆ ನೋಡಿ. ಇಷ್ಟು ದಪ್ಪ ಇರುತ್ತೆ ನೋಡಿ. ಈಗ ತೆಗಿತಾರೆ ನೋಡಿ, ಒಂದು ಸತಿಗೆ ಒಂದು 300-400 ಇಡ್ಲಿ ತೆಗಿತಾರೇನಪ್ಪ ಈ ಒಂದು ಅಂಡೆಗೆ. ಈ ಥರದ್ದೊಂದು ಏನೊಂದು ಭಾನುವಾರದತ್ತಂದ್ರೂ ಒಂದು 5-6 ಸತಿ ಅಂತೂ ಬೇಯಿಸ್ತಾರೆ ಅಂಡೆನ. ಮತ್ತು ವಡೆನೂ ಕೂಡ ಅಷ್ಟೇ ಪಾಪ್ಯುಲರ್ ಆಗಿರುತ್ತೆ. ಒಂದು 4-5 ಸತಿ ಇಷ್ಟು ಬೇಯಿಸ್ತಾರೆ. ಅಂದರೆ ಈಗ ನೀವು ಆ ಅಂಡೆ ತೆಗಿಯೋಷ್ಟೊತ್ತಿಗೆ ಅಷ್ಟು ನಿಮ್ಗೆ ಆರ್ಡ್ರ್ ಇರುತ್ತೆ ಪಾರ್ಸಲ್ಲು. ಮತ್ತು ಇಲ್ಲಿ ತಿನ್ನೋರಿಗೆ ನಿಮಗೆ ಅಷ್ಟು ಮುಗ್ದೋಗುತ್ತೆ. ಒಂದು ಆಚೆ ತೆಗೆದು ಒಂದು 10 ನಿಮಿಷಕ್ಕೆ ನಿಮಗೆ ಒಂದು ಇಡ್ಲಿನೂ ಇಲ್ಲಿ ಸಿಗೋಲ್ಲ ಭಾನುವಾರದತ್ತು. ಒಂದು ಸತಿ ನೀವು ಬಂದರೆ ಇಲ್ಲಿ ಭಾನುವಾರದತ್ತು ಮಿನಿಮಮ್ ಅರ್ಧ ಗಂಟೆ ವೆಯ್ಟ್ ಮಾಡ್ದಲ್ಲಿ ಇರೋದು ನೀವು ಇಡ್ಲಿ ತಿನ್ನೋಕ್ಕಾಗೋದಿಲ್ಲ. ಏನಾದರೂ ತಿಂದರೆ ನಿಮ್ಮ ಅದೃಷ್ಟ. ಅಷ್ಟು ಪ್ರಖ್ಯಾತಿ ಹೊಂದಿರೋದು ಕ್ರೌಡ್ ಇರೋವಂಥ ಹೋಟೆಲ್ಲು. ನೋಡಿ ಈ ಥರ ಇಡ್ಲಿ ದೊಡ್ಡ ತಟ್ಟೆಯಲ್ಲಿ ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಒಳ್ಳೆ ಸಾಗು ಮತ್ತು ಚಟ್ನಿ ಹಾಕಿ ಕೊಡ್ತಾರೆ. ಒಂದು ಇಡ್ಲಿ ತಿನ್ನೋ ಅಷ್ಟೊತ್ತಿಗೆ ಒಂದು ಇಡ್ಲಿ 2 ವಡೆ ಅಂದರೆ ನಿಮಗೆ ಕಂಪ್ಲೀಟ್ ಟಿಫನ್ನು ಆಗೋಗುತ್ತೆ. ಮತ್ತು ರೇಟು ಕೂಡ ಭಾಳ ಕಮ್ಮಿ ಇದೆ, ಕೈಗೆಟಕೋ ಬೆಲೆಯಲ್ಲಿ ರೇಟ್ ಇದೆ ಇದು. ಏನಪ್ಪ ಅಂದರೆ 30 ರೂಪಾಯಿಗೆ ಒಂದು ಇಡ್ಲಿ, 10 ರೂಪಾಯಿಗೆ 2 ವಡೆ ಹಾಕ್ತಾರೆ. ಮತ್ತು ರೈಸ್ ಎಲ್ಲ ಒಂದು 30-40 ರೂಪಾಯಿ ಹಾಗೆ ಒಂದು ಪ್ಲೇಟ್ ರೈಸ್ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. 2 ಥರ ರೈಸ್ ಇರುತ್ತೆ. ಇಡ್ಲಿ ವಡೆ ಬಿಟ್ಟರೆ ನಿಮಗೆ ಚಿತ್ರಾನ್ನ ಮತ್ತು ಒಂದು ಬಾತ್ ಥರ ಕೊಡ್ತಾರೆ ಸ್ಟೇಟ್ ಸಿಗೋದು. ಭಾಳ ಚೆನ್ನಾಗಿರುತ್ತೆ ಹೋಟೆಲು. ಬೆಳಿಗ್ಗೆ 6 ಗಂಟೆಯಿಂದ ಒಂದು 12 ಗಂಟೆ ಒಳಗೆ ಸಿಗುತ್ತೆ. ನೀವು ಬೇಗ ಬೇಕಾದ್ರೆ ಕಾರು ಬಂದರೆ ಒಂದು 11 ಗಂಟೆ ಬಂದು ಬಂದರೆ ಮಾತ್ರ ನಿಮಗೆ ಇಡ್ಲಿ ಸಿಗುತ್ತೆ.